ಪ್ರಮೋದ್ ಪಂಜು ನಮ್ಮ ಸ್ಯಾಂಡಲ್ವುಡ್ ನ ಹೆಮ್ಮೆಯ ಯುವ ಪ್ರತಿಭೆ. ಕಿರುತೆರೆಯಿಂದ ಬೆಳ್ಳಿ ಪರದೆಗೆ ಬಂದು ತನ್ನ ನಟನಾ ಚಾತುರ್ಯದಿಂದ ಇಡೀ ಸೌತ್ ಇಂಡಸ್ಟ್ರಿ ತಿರುಗಿ ನೋಡುವಂತೆ ಮಾಡಿದ ರಗಡ್ ಆಕ್ಟರ್. ಯಾವುದೇ ಗಾಡ್ ಫಾದರ್ ಇಲ್ಲದೆ ಸ್ವಂತ ಪರಿಶ್ರಮ, ಹಾರ್ಡ್ ವರ್ಕ್ ಮತ್ತೆ ಡೆಡಿಕೇಶನ್ ಇಂದ ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ಅಬ್ಬರಿಸಿ ಇಡೀ ಸೌತ್ ಇಂಡಸ್ಟ್ರಿಯಲ್ಲಿ ಸೌಂಡ್ ಮಾಡ್ತಿರೋ ಮೋಸ್ಟ್ ಟ್ಯಾಲೆಂಟೆಡ್ ಆಕ್ಟರ್. ಇತ್ತೀಚೆಗೆ ರಿಲೀಸ್ ಆಗಿರೋ ತೆಲುಗು ಮೂವಿ ಲೆನಿನ್ ಅಲ್ಲಿ ತಮ್ಮ ವರ್ಸಟೈಲ್ ಆಕ್ಟಿಂಗ್ ಇಂದ ಟಾಕ್ ಆಫ್ ದ ಟೌನ್ ಆಗಿದ್ದಾರೆ. ಅಖಿಲ್ ಅಕ್ಕಿನೇನಿ ಹೀರೋ ಆಗಿ ನಟಿಸಿರೋ ಈ ಮಾಸ್ ಆಕ್ಷನ್ ಡ್ರಾಮಾದಲ್ಲಿ ಇವರು ವಿಭಿನ್ನವಾಗಿ ಕಾಣಿಸ್ಕೊಂಡಿದ್ದಾರೆ. ಅದು ಇಡೀ ಟಾಲಿವುಡ್ ಪ್ರೇಕ್ಷಕರನ್ನ ಫುಲ್ ಫಿದಾ ಮಾಡ್ಬಿಟ್ಟಿದೆ. ಈ ಸಿನಿಮಾದಲ್ಲಿ ಅಖಿಲ್ ಅವರ ಬೆಸ್ಟ್ ಫ್ರೆಂಡ್ ವಸಂತ್ ಅನ್ನೋ ಕ್ಯಾರೆಕ್ಟರ್ ನಲ್ಲಿ ಪ್ರಮೋದ್ ಕಾಣಿಸ್ಕೊಂಡಿದ್ದಾರೆ. ಫಸ್ಟ್ ಹಾಫ್ ನಲ್ಲಿ ತುಂಬಾ ಸೈಲೆಂಟ್ ಆಗಿ ಕತೆ ಸಾಗಿದ್ರು. ಸೆಕೆಂಡ್ ಹಾಫ್ ಬರ್ತಾ ಬರ್ತಾ ಇವರ ಕ್ಯಾರೆಕ್ಟರ್ ತಗೊಳ್ಳೋ ಟ್ವಿಸ್ಟ್ ಇದೆಯಲ್ಲ, ಥಿಯೇಟರ್ ನಲ್ಲಿ ಜನರೆಲ್ಲ ಎದ್ದು ನಿಂತು ಚಪ್ಪಾಳೆ ಹೊಡೆಯೋ ತರ ಮಾಡಿದೆ. ನಿಜವಾಗ್ಲೂ ಈ ಲೆವೆಲ್ ಆಕ್ಟಿಂಗ್ ನೋಡಿ ಇಡೀ ಸೌತ್ ಇಂಡಿಯಾ ಆಡಿಯನ್ಸ್ ಶಾಕ್ ಆಗಿದ್ದಾರೆ. ನಮ್ಮ ಕನ್ನಡದ ಪ್ರತಿಭೆ ತೆಲುಗಿನಲ್ಲಿ ಹೋಗಿ ತನ್ನದೇ ಆದ ಚಾಪು ಮೂಡಿಸೋದು ಅಂದ್ರೆ ಸಾಮಾನ್ಯ ವಿಷಯನ ಹೇಳಿ? ಇದು ಖಂಡಿತವಾಗ್ಲೂ ನಾವೆಲ್ಲ ಹೆಮ್ಮೆ ಪಡೋ ವಿಷಯ. ಸ್ನೇಹಿತರೆ, ಈ ಲೆನಿನ್ ಮೂವಿಲಿ ಪ್ರಮೋದ್ ಅವರ ರೋಲ್ ಎಷ್ಟು ಪವರ್ಫುಲ್ ಆಗಿದೆ ಅಂದ್ರೆ ಸಿನಿಮಾ ಮುಗಿದ ಮೇಲೂ ಅವರ ಕ್ಯಾರೆಕ್ಟರ್ ನಿಮ್ಮ ತಲೆಯಲ್ಲಿ ಹಾಗೆ ಉಳಿದ್ಬಿಡುತ್ತೆ. ಸ್ಪೆಷಲಿ ಸೆಕೆಂಡ್ ಹಾಫ್ ನಲ್ಲಿ ಬರೋ ಒಂದು ಪ್ರಮುಖ ಜಾತ್ರೆ ಸೀನ್ ಮತ್ತೆ ಪ್ರೀ ಕ್ಲೈಮ್ಯಾಕ್ಸ್ ಎಪಿಸೋಡ್ ಇದೆಯಲ್ಲ, ಅಲ್ಲಿ ಪ್ರಮೋದ್ ಅವರ ಎಮೋಷನಲ್ ಆಕ್ಟಿಂಗ್ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ. ಕಣ್ಣಲ್ಲೇ ಎಕ್ಸ್ಪ್ರೆಷನ್ ಕೊಡ್ತಾ ಅಖಿಲ್ ಅಕ್ಕಿನೇನಿ ಜೊತೆ ಫೈಟ್ ಸೀನ್ಸ್ ಗಳಲ್ಲೂ ಸಖತ್ ಕಾಂಪಿಟೇಷನ್ ಕೊಟ್ಟಿದ್ದಾರೆ. ತೆಲುಗು ಪ್ರೇಕ್ಷಕರು ಸೋಷಿಯಲ್ ಮೀಡಿಯಾದಲ್ಲಿ ಯಾರಪ್ಪ ಈ ವಸಂತ್ ಕ್ಯಾರೆಕ್ಟರ್ ಮಾಡಿರೋ ನಟ, ಇವರ ಬ್ಯಾಕ್ ಗ್ರೌಂಡ್ ಏನು ಅಂತ ಫುಲ್ ಸರ್ಚ್ ಮಾಡ್ತಾ ಇದ್ದಾರೆ. ಇಡೀ ಸಿನಿಮಾಗೆ ಇವರ ಪಾತ್ರ ಒಂದು ದೊಡ್ಡ ಪಿಲ್ಲರ್ ತರ ನಿಂತಿದೆ ಅಂದ್ರೆ ತಪ್ಪಾಗಲ್ಲ. ಅಷ್ಟರ ಮಟ್ಟಿಗೆ ಪ್ರಮೋದ್ ಅವರು ತಮ್ಮ ನಟನೆಯಿಂದ ಇಡೀ ಸಿನಿಮಾ ಪ್ರೇಕ್ಷಕರನ್ನ ಕಟ್ಟು ಹಾಕುವಂತೆ ಮಾಡಿದ್ದಾರೆ. ನಮ್ಮ ಸ್ಯಾಂಡಲ್ವುಡ್ ನ ಆಕ್ಟರ್ ಒಬ್ರು ಬೇರೆ ಭಾಷೆಯಲ್ಲಿ ಈ ತರ ಕ್ರೇಜ್ ಕ್ರಿಯೇಟ್ ಮಾಡ್ತಿರೋದು ನಮ್ಗೆಲ್ಲ ಹೆಮ್ಮೆಯ ವಿಷಯನೇ ಅಲ್ವಾ? ಥಿಯೇಟರ್ಗೆ ಹೋದವರೆಲ್ಲ ಇವರ ಆಕ್ಟಿಂಗ್ ಗೆ ಫುಲ್ ಮಾರ್ಕ್ಸ್ ಕೊಡ್ತಿದ್ದಾರೆ. ಸ್ನೇಹಿತರೆ, ಹಾಗಾದ್ರೆ ಇವರ ಹಿನ್ನೆಲೆ ಏನು? ಇವರು ದಿಢೀರ್ ಅಂತ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದ್ರ ಅಂದ್ರೆ ಖಂಡಿತ ಇಲ್ಲ. ಇದರ ಹಿಂದೆ ದೊಡ್ಡ ಕಷ್ಟದ ಕತೆ ಇದೆ. ಪ್ರಮೋದ್ ಪಂಜು ಅವರು ತಮ್ಮ ಕೆರಿಯರ್ ಶುರು ಮಾಡಿದ್ದು ನಮ್ಮ ಕನ್ನಡದ ಕಿರುತೆರೆಯಿಂದ, ಅಂದ್ರೆ ಟಿವಿ ಸೀರಿಯಲ್ಸ್ ಮೂಲಕ. ಆರಂಭದಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡ್ತಾ ಮಾಡ್ತಾ ಆಮೇಲೆ ಮಹಾದೇವಿ ಅನ್ನೋ ಸೂಪರ್ ಹಿಟ್ ಸೀರಿಯಲ್ ನಲ್ಲಿ ಶಿವ ಅನ್ನೋ ಮುಖ್ಯ ಪಾತ್ರದಲ್ಲಿ ನಟಿಸಿ ಪ್ರತಿಯೊಬ್ಬ ಕನ್ನಡಿಗರ ಮನೆ ಮಾತಾದ್ರು. ಅದಾದ್ಮೇಲೆ ಸಂಜು ಮತ್ತು ನಾನು ಅನ್ನೋ ರಿಯಾಲಿಟಿ ಸೀರೀಸ್ ನಲ್ಲಿ ಕಾಣಿಸ್ಕೊಂಡು ಫುಲ್ ಪಾಪ್ಯುಲರ್ ಆದ್ರು. ಟಿವಿ ಇಂಡಸ್ಟ್ರಿಯಲ್ಲಿ ಸಿಕ್ಕಾಪಟ್ಟೆ ಫೇಮ್ ಗಳಿಸಿದ್ರು. ಇವರ ಅಲ್ಟಿಮೇಟ್ ಗೋಲ್ ಇದ್ದಿದ್ದು ಮಾತ್ರ ಬೆಳ್ಳಿ ಪರದೆ ಮೇಲೆ ಹೀರೋ ಆಗ್ಬೇಕು ಅನ್ನೋದು. ಅದಕ್ಕೋಸ್ಕರ ತುಂಬಾ ವರ್ಷಗಳ ಕಾಲ ಸತತವಾಗಿ ಆಡಿಷನ್ಸ್ ಕೊಡ್ತಾ ಜಿಮ್ ನಲ್ಲಿ ವರ್ಕೌಟ್ ಮಾಡ್ತಾ ತಮ್ಮನ್ನ ತಾವು ರೆಡಿ ಮಾಡ್ಕೊಂಡ್ರು. ಯಾವುದೇ ಗಾಡ್ ಫಾದರ್ ಇಲ್ಲದೆ ಇವರ ಸ್ವಂತ ಪರಿಶ್ರಮದಿಂದ ಟಿವಿಯಿಂದ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡೋದು ಅಷ್ಟು ಈಸಿ ಇರಲಿಲ್ಲ. ಆದ್ರೆ ಪ್ರಮೋದ್ ಅವರಲ್ಲಿದ್ದ ಡೆಡಿಕೇಶನ್ ಅವರನ್ನ ಇವತ್ತು ಈ ಮಟ್ಟಿಗೆ ತಂದು ನಿಲ್ಲಿಸಿದೆ. ಸ್ನೇಹಿತರೆ, ಟಿವಿ ಲೋಕದಿಂದ ಸಿನಿಮಾಗೆ ಬರೋ ಜನ ಬಂದ್ಬಿಟ್ರು, ಆದ್ರೆ ಇಲ್ಲಿ ಗೆಲ್ಲೋದೇ ಮುಖ್ಯ ಅಲ್ವಾ? ಪ್ರಮೋದ್ ಅವರಿಗೆ ಬಿಗ್ ಬ್ರೇಕ್ ಕೊಟ್ಟಿದ್ದು ನವರಸ ನಾಯಕ ಜಗ್ಗೇಶ್ ಜೊತೆ ನಟಿಸಿದ ಪ್ರೀಮಿಯರ್ ಪದ್ಮಿನಿ ಸಿನಿಮಾ. ಈ ಮೂವಿಯಲ್ಲಿ ಅವರು ಪ್ಲೇ ಮಾಡಿದ ಡ್ರೈವರ್ ನಂಜುಂಡಿ ಅನ್ನೋ ಕ್ಯಾರೆಕ್ಟರ್ ಪ್ರೇಕ್ಷಕರ ಹೃದಯ ಗೆದ್ಬಿಡ್ತು. ಜಗ್ಗೇಶ್ ಅವರಂತ ಸೀನಿಯರ್ ಆಕ್ಟರ್ ಎದುರು ನಿಂತು ಕಾಮಿಡಿ ಮತ್ತೆ ಎಮೋಷನಲ್ ಸೀನ್ಸ್ ಗಳನ್ನ ತುಂಬಾ ಮೆಚ್ಯೂರ್ಡ್ ಆಗಿ ಹ್ಯಾಂಡಲ್ ಮಾಡಿದ್ರು ಪ್ರಮೋದ್ ಅವರು. ಈ ಸಿನಿಮಾದ ಸಕ್ಸಸ್ ಇವರ ಲೈಫ್ ಅನ್ನೇ ಚೇಂಜ್ ಮಾಡ್ತು ಅಂತಾನೆ ಹೇಳ್ಬೋದು. ಆಮೇಲೆ ರತ್ನನ್ ಪ್ರಪಂಚ ಚಿತ್ರದಲ್ಲಿ ಉಡಾಳ್ ಬಾಬುರಾವ್ ಅನ್ನೋ ರಗಡ್ ಕ್ಯಾರೆಕ್ಟರ್ ಮಾಡಿ ಫಿಲ್ಮ್ ಫೇರ್ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ನಾಮಿನೇಷನ್ ಕೂಡ ಪಡ್ಕೊಂಡ್ರು. ಹೀಗೆ ಒಂದಾದ ಮೇಲೊಂದರಂತೆ ಡಿಫರೆಂಟ್ ರೋಲ್ಸ್ ಮಾಡ್ತಾ ತಮ್ಮ ಆಕ್ಟಿಂಗ್ ಸ್ಕಿಲ್ಸ್ ಏನು ಅಂತ ಪ್ರೂವ್ ಮಾಡಿದ್ರು. ಬಾಂಡ್ ರವಿ ಮತ್ತೆ ಇಂಗ್ಲಿಷ್ ಮಂಜಾ ಸಿನಿಮಾಗಳಲ್ಲಿ ಸೋಲೋ ಹೀರೋ ಆಗಿ ಆಕ್ಷನ್ ಸ್ಟಾರ್ ಆಗಿ ಅಬ್ಬರಿಸಿದ್ರು. ಸ್ನೇಹಿತರೆ, ಕೇವಲ ಕನ್ನಡ ಅಷ್ಟೇ ಅಲ್ಲ, ಇವರ ಟ್ಯಾಲೆಂಟ್ ನೋಡಿ ನಮ್ಮ ಹೆಮ್ಮೆಯ ಕನ್ನಡಿಗ KGF ಚಿತ್ರದ ನಿರ್ದೇಶಕ ಪ್ಯಾನ್ ಇಂಡಿಯಾ ಡೈರೆಕ್ಟರ್ ಪ್ರಶಾಂತ್ ನೀಲ್ ಅವರ ಕಣ್ಣು ಇವರ ಮೇಲೆ ಬೀಳುತ್ತೆ. ರೆಬೆಲ್ ಸ್ಟಾರ್ ಪ್ರಭಾಸ್ ನಟನೆಯ ಬ್ಲಾಕ್ ಬಸ್ಟರ್ ಮೂವಿ ಸಲಾರ್ ಪಾರ್ಟ್ 1ರಲ್ಲಿ ಪ್ರಮೋದ್ ಅವರಿಗೆ ಬಾಚಿ ರಾಜ ಮನಾರ್ ಅನ್ನೋ ಒಂದು ಇಂಪಾರ್ಟೆಂಟ್ ರೋಲ್ ಸಿಗುತ್ತೆ. ಆ ಸಿನಿಮಾದಲ್ಲಿ ಇವರ ಲುಕ್ ಮತ್ತೆ ಆಕ್ಟಿಂಗ್ ಇಡೀ ಇಂಡಸ್ಟ್ರಿ ಗಮನ ಸೆಳೆಯುವಂತೆ ಮಾಡುತ್ತೆ. ಅಲ್ಲಿಂದ ಶುರುವಾದ ಇವರ ತೆಲುಗು ಜರ್ನಿ ಇವತ್ತು ಅಖಿಲ್ ಅಕ್ಕಿನೇನಿ ಅವರ ಲೆನಿನ್ ಸಿನಿಮಾ ಮೂಲಕ ಮತ್ತೊಂದು ಮೈಲಿಗಲ್ಲನ್ನ ತಲುಪಿದೆ. ಲೆನಿನ್ ಸಿನಿಮಾದಲ್ಲಿ ಅಖಿಲ್ ಜೊತೆ ಇವರ ಕೆಮಿಸ್ಟ್ರಿ ಮತ್ತೆ ಫ್ರೆಂಡ್ಶಿಪ್ ಬಾಂಡಿಂಗ್ ಅದ್ಭುತವಾಗಿ ಮೂಡಿ ಬಂದಿದೆ. ಒಬ್ಬ ಸೀರಿಯಲ್ ಆಕ್ಟರ್ ಆಗಿ ಲೈಫ್ ಸ್ಟಾರ್ಟ್ ಮಾಡಿ ಇವತ್ತು ಪ್ರಭಾಸ್ ಮತ್ತೆ ಅಖಿಲ್ ಅಕ್ಕಿನೇನಿ ಅವರಂತಹ ಸ್ಟಾರ್ ಸಿನಿಮಾಗಳಲ್ಲಿ ಮೇನ್ ರೋಲ್ ಮಾಡೋ ಹಂತಕ್ಕೆ ಬೆಳೆದಿರೋದು ಜೋಕ್ ಅಂತೂ ಖಂಡಿತ ಅಲ್ಲ. ಇವರ ಈ ಸಕ್ಸಸ್ ಗ್ರಾಫ್ ನೋಡಿದ್ರೆ
ನಿಜಕ್ಕೂ ತುಂಬಾ ಹೆಮ್ಮೆ ಆಗುತ್ತೆ. ಸ್ನೇಹಿತರೆ, ಹಾಗಾದ್ರೆ ಇವರ ಮುಂದಿನ ಪ್ಲಾನ್ಸ್ ಏನು ಅಂದ್ರೆ, ಪ್ರಮೋದ್ ಅವರ ಕೈಯಲ್ಲಿ ಈಗ ಸಾಲು ಸಾಲು ಬಿಗ್ ಮೂವಿಗಳಿವೆ. ಕನ್ನಡ ಮತ್ತೆ ತೆಲುಗಿನಲ್ಲಿ ಬೈಲಿಂಗ್ವಲ್ ಆಗಿ ಮೂಡಿ ಬರ್ತಿರೋ ಹಲ್ಕಾ ಡ್ಯಾನ್ ಅನ್ನೋ ಸಿನಿಮಾದಲ್ಲಿ ಬ್ಯುಸಿ ಆಗಿದ್ದಾರೆ. ಇದರ ಜೊತೆಗೆ ಇನ್ನು ಕೆಲವು ದೊಡ್ಡ ಬ್ಯಾನರ್ ಸಿನಿಮಾಗಳಿಗೆ ಸೈನ್ ಮಾಡಿದ್ದಾರೆ ಅಂತ ಟಾಲಿವುಡ್ ಮತ್ತೆ ಸ್ಯಾಂಡಲ್ವುಡ್ ಮೂಲಗಳಿಂದ ಸಮಾಚಾರ ಬರ್ತಾ ಇದೆ. ಒಟ್ನಲ್ಲಿ ನಮ್ಮ ಮಣ್ಣಿನ ಮಗ ಹೊರಭಾಷೆಯಲ್ಲಿ ಹೋಗಿ ಇಷ್ಟೊಂದು ಸೌಂಡ್ ಮಾಡ್ತಿರೋದು ನಮ್ಗೆಲ್ಲ ಸಖತ್ ಖುಷಿ ಕೊಡುವಂತ ವಿಷಯ. ನೀವೇನಾದ್ರೂ ಇನ್ನು ಲೆನಿನ್ ಮೂವಿ ನೋಡಿಲ್ಲ ಅಂದ್ರೆ ಖಂಡಿತ ಥಿಯೇಟರ್ಗೆ ಹೋಗಿ ನೋಡಿ. ನಮ್ಮ ಪ್ರಮೋದ್ ಅವರ ಆಕ್ಟಿಂಗ್ ಅನ್ನ ನೋಡಿ ಎಂಜಾಯ್ ಮಾಡಿ. ಈ ಸಿನಿಮಾ ನೋಡಿರೋರು ನಿಮ್ಮ ಅಭಿಪ್ರಾಯಗಳನ್ನ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.